ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತೊಂದು ಹೊಸದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಾನು ನಿಮಗೆ ತೊಗೊಂಬಂದಿದ್ದೀನಿ. ಈ ಟಾಪಿಕ್ ಬಂತು ಏನಪ್ಪ ಅಂತ ಅಂದರೆ ಟ್ರಂಪ್ ಎಫೆಕ್ಟ್ ಅಂತ. ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ಇಂಡಿಯನ್ ಎಕನಾಮಿ ಆರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಅದ್ರ ಬಗ್ಗೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಎರಡು ಡೇಟಾ ನಾನು ನಿಮಗೆ ರೆಪ್ರೆಸೆಂಟ್ ಮಾಡಬೇಕಂತ ಹೋಗ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಎರಡು ಡೇಟಾ ಯಾವುದಪ್ಪ ಅಂತಂದರೆ ಹೌ ಇಂಡಿಯನ್ ಮಾರ್ಕೆಟ್ ಪರ್ಫಾರ್ಮ್ಡ್ ಫ್ರಮ್ 1st January 2021 ಟಿಲ್ ಡೇಟ್ ಬಿಫೋರ್ ದ ಎಲೆಕ್ಷನ್ ಆಫ್ ಯು ಎಸ್ ಮಾರ್ಕೆಟ್, ಯು ಎಸ್ ಎಲೆಕ್ಷನ್ಸು. ಅಂದರೆ ಅಕ್ಟೋಬರ್ ಆರ್ ನವಂಬರ್ವರೆಗೂ ಹೌ ದ ಇಂಡಿಯನ್ ಮಾರ್ಕೆಟ್ ಪರ್ಫಾರ್ಮ್ಡ್ ಆ್ಯಂಡ್ ಹೌ ದ ಯು ಎಸ್ ಮಾರ್ಕೆಟ್ ಪರ್ಫಾರ್ಮ್ಡ್ ಅನ್ನೋಕ್ಕೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಆಫ್ ಆಲ್ ಫ್ರಮ್ 21st 1 2021 ನ್ಯಾಸ್ಡ್ಯಾಕ್ ನಾವೇನು ಕರಿತೀವಿ, ಅಂದರೆ ನ್ಯಾಸ್ಡ್ಯಾಕ್ ಕಂಪೋಸಿಟ್ ಅಂತ ನಾವೇನು ಕರಿತೀವಿ, ಅಂದರೆ ಇಂಡಸ್ಟ್ರೀಸ್ ವೈಸ್ ಯು ಎಸ್ ಅಲ್ಲಿ ಏನಿದೆ ಆ ಮಾರ್ಕೆಟು ಇಟ್ ವಾಸ್ ಅಟ್ 13,400 ಇತ್ತು. 13,400 ಇತ್ತು ಬೈ ಎಂಡ್ ಆಫ್ 19/12/2024. ಅಂದರೆ ಲಾಸ್ಟ್ ಇಯರ್ ಎಲೆಕ್ಷನ್ ರಿಸಲ್ಟ್ ಬಂತಲ್ಲ ಯು ಎಸ್ ಮಾರ್ಕೆಟ್ದು, ಅಲ್ಲಿವರೆಗೂ ನಾವು ನೋಡೋಕ್ಕೆ ಅಂತ ಹೋದರೆ ನ್ಯಾಸ್ಡ್ಯಾಕ್ ರ್ಯಾಲಿಡ್ ಅಪ್ ಟು 21,110. ಇಟ್ ಮೀನ್ಸ್ ಏನಪ್ಪ ಹೇಳೋಕ್ಕೆ ಅಂತ ಹೋಗ್ತಾ ಇದೆ ಅಂತಂದರೆ ಆಬ್ಸಲ್ಯೂಟ್ ರಿಟರ್ನ್ ವೈಸು ನಾವು ನ್ಯಾಸ್ಡ್ಯಾಕ್ ನೋಡೋಕ್ಕೆ ಅಂತ ಹೋದರೆ ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 57.8%, 57.5%. CAGR ನೋಡೋಕ್ಕೆ ಅಂತ ಹೋದರೆ ಇಟ್ ಹ್ಯಾಸ್ ಗಿವನ್ ರಿಟರ್ನ್ಸ್ ಆಫ್ ಅರೌಂಡ್ 12.5%. ಇಟ್ಸ್ ನಾಟ್ ಎ ಬ್ಯಾಡ್, ತುಂಬ ವೆರಿ ಗುಡ್ ರಿಟರ್ನ್ಸ್. ಇದೇ ಟೈಮಲ್ಲಿ ನ್ಯಾಸ್ಡ್ಯಾಕ್ ಕಾಂಪೋಸಿಟ್ ಅಂತ ಇನ್ನೊಂದು ಇಂಡೆಕ್ಸ್ ಇದೆ ಯು ಎಸ್ ಅಲ್ಲಿ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ ಮೇಜಾರಿಟಿ ಆಫ್ ದ IT ಸ್ಟಾಕ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ನ್ಯಾಸ್ಡ್ಯಾಕ್ ಕಂಪೋಸಿಟ್ಟು. ಇದ್ರದ್ದು ರಿಟರ್ನ್ಸ್ ನಾವು ನೋಡೋಕ್ಕೆ ಅಂತ ಹೋದರೆ ಅಂದರೆ 21st January 2021 ನ್ಯಾಸ್ಡ್ಯಾಕ್ ಕಂಪೋಸಿಟ್ ವಾಸ್ ಅರೌಂಡ್ 13,530. ಅದೇ 19/12/2024 ಇದೇ ನ್ಯಾಸ್ಡ್ಯಾಕ್ ಕಂಪೋಸಿಟ್ ವೆಂಟ್ ಅಪ್ ಟು 19,372. ಅಂದರೆ ಅಬ್ಸಲ್ಯೂಟ್ ರಿಟರ್ನ್ ಬಂದ್ಬಿಟ್ಟು ಅರೌಂಡ್ 43.17% ಇದೆ, 43.17%. CAGR ನೋಡೋಕ್ಕೆ ಅಂತ ಹೋದರೆ 9.61% ಇದೆ. ಸೊ ಇದು ಯು ಎಸ್ ಮಾರ್ಕೆಟಿಂದ ಆಯಿತು. ಅಂದರೆ ದೆನ್ ಯು ಕಮ್ ಟು ಇಂಡಿಯನ್ ಮಾರ್ಕೆಟ್. ಇಂಡಿಯನ್ ಮಾರ್ಕೆಟ್ದು ನಾವು ನಿಫ್ಟಿ 50 ಅಂತ ಏನು ತೊಗೊಂಡ್ರೆ ಟೈಮ್ ಫ್ರೇಮ್, ಅದೇ ಟೈಮ್ ಫ್ರೇಮ್ ಪೀರಿಯಡಲ್ಲಿ ಅಂದರೆ 21st January 2021 ನಮ್ಮ ಇಂಡಿಯನ್ ಮಾರ್ಕೆಟ್ ನಿಫ್ಟಿ ಬಂದುಬಿಟ್ಟು 14,590, ಆಲ್ಮೋಸ್ಟ್ 14,600 ಇತ್ತು. ಫ್ರಮ್ ದೇರ್ ಟಿಲ್ 19/12 ಅಂದರೆ 19th December 2024 ಮಾರ್ಕೆಟ್ ರ್ಯಾಲಿಡ್ ಅಪ್ ಟು 23,900, ಆಲ್ಮೋಸ್ಟ್ 24,000 ಅಂತ ಇಟ್ಕೋಬೋದು. ಸೊ ಅಬ್ಸಲ್ಯೂಟ್ ರಿಟರ್ನ್ಸ್ ನಾವು ಕಂಪೇರ್ಗೆ ನೋಡಿದ್ರೆ ಇಟ್ ಹ್ಯಾಸ್ ಗಿವನ್ ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 64.16%. CAGR ನಾವು ನೋಡೋಕ್ಕೆ ಅಂತ ಹೋದರೆ 13.51%. ಇದು ನಮಗೇನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ ವಿ ಹ್ಯಾವ್ ಫೇರ್ಡ್ ವೆರಿ ವೆಲ್ ಎಬೋ ದ ಯು ಎಸ್ ಮಾರ್ಕೆಟ್ಸ್. ಅಂದರೆ ಯು ಎಸ್ ಮಾರ್ಕೆಟ್ಗಿಂತ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಫ್ರಮ್ ಲಾಸ್ಟ್ 4 to 5 years. ಸೊ 4 yearsಲ್ಲಿ ಈಗ ನಾವು ಈ ಡೇಟಾನ ನಾವು ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ವಾಸ್ ವೆಲ್ ಪಾಯ್ಸ್ಡ್ ಆ್ಯಂಡ್ ವಿ ಹ್ಯಾವ್ ಫೇರ್ಡ್ ವೆರಿ ವೆಲ್ ಬೆಟರ್ ದೆನ್ ಎನಿ ಅದರ್ ದ ರೆಸ್ಟ್ ಆಫ್ ದ ಮಾರ್ಕೆಟ್ಸ್. ಅಂದರೆ ಬೇರೆ ಮಾರ್ಕೆಟ್ಗಿಂತ ನಾವು ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಈಗ ನಾವು ಹಿಂದೆ ಹೋಗೋಣ. ಈಗ ನಾವು 8 ವರ್ಷದ ಹಿಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ 2017 21/2017 ದೇ ನ್ಯಾಸ್ಡ್ಯಾಕ್ 100 ವಾಸ್ ಅಟ್ 5,063 21/2021 ಅಂದರೆ ನಾನು ಇವಾಗ ಏನು ಹೇಳಿದೆ ಪೀರಿಯಡು, ಅಂದರೆ ಜಸ್ಟ್ ಆ ಒಂದು 4 ವರ್ಷದಲ್ಲಿ ನ್ಯಾಸ್ಡ್ಯಾಕ್ 100 ವೆಂಟ್ ಅಪ್ ಟು 13,296. ಸೊ ಅಬ್ಸಲ್ಯೂಟ್ ರಿಟರ್ನ್ಸ್ ಬಂದುಬಿಟ್ಟು 162% ರಿಟರ್ನ್ಸ್ ಕೊಟ್ಟಿದೆ ಯು ಎಸ್ ಮಾರ್ಕೆಟಲ್ಲಿ ನ್ಯಾಸ್ಡ್ಯಾಕ್ 100. CAGR ಬಂದು 27.28% ರಿಟರ್ನ್ಸ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯಾಸ್ಡ್ಯಾಕ್ 100 ಅಂತ ನಾನೇನು ಹೇಳಿದೆ, IT ಕಂಪ್ನೀಸ್ ಕಂಪೋಸಿಷನ್ ಏನಿದೆ ಯು ಎಸ್ ಮಾರ್ಕೆಟಲ್ಲಿ, ಇದು ಬಂದುಬಿಟ್ಟು 21/2017 ಅಲ್ಲಿ 5,555 ಇತ್ತು ಇಂಡೆಕ್ಸು.
ಇದೇ ಜನವರಿ 2021ಗೆ 13,457ಗೆ ಹೋಯಿತು ಇಂಡೆಕ್ಸು. ಸೊ ಆಬ್ಸಲ್ಯೂಟ್ ರಿಟರ್ನ್ಸ್ ನಾವು ನೋಡೋಕ್ಕೆ ಅಂತ ಹೋದರೆ ಇಂಡೆಕ್ಸ್ ವೈಸು 142% ರಿಟರ್ನ್ಸ್ ಸಿಕ್ಕಿದೆ, 142%. CAGR ನಾವು ನೋಡೋಕ್ಕೆ ಅಂತ ಹೋದರೆ 24.74%. ಇಟ್ಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ರಿಸಲ್ಟ್ಸ್. ಅಂದರೆ ರಿಟರ್ನ್ಸ್ ಬಂದುಬಿಟ್ಟು ರಿಟರ್ನ್ ವೈಸ್ ಇಟ್ಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ರಿಟರ್ನ್ಸ್. CAGR ವೈಸ್ ನೋಡಿದ್ರೆ ಎರಡರದ್ದು, ನ್ಯಾಸ್ಡ್ಯಾಕು ಮತ್ತು ನ್ಯಾಸ್ಡ್ಯಾಕ್ 100 ಎರಡರದ್ದು ಸ್ಟನ್ನಿಂಗ್ ರಿಸಲ್ಟ್ಸು ಮತ್ತು ಸ್ಟನ್ನಿಂಗ್ ರಿಟರ್ನ್ಸ್ ಕೊಟ್ಟಿದೆ US ಮಾರ್ಕೆಟಲ್ಲಿ. ಸೊ ಇದೇ ಪೀರಿಯಡಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಹೆಂಗೆ ಪರ್ಫಾರ್ಮ್ ಮಾಡ್ತು ಅಂತ ನೋಡೋಕ್ಕೆ ಅಂತ ಹೋದರೆ ನಿಫ್ಟಿ 50 ಜನವರಿ 2017 8,349 ಇತ್ತು ಇಂಡೆಕ್ಸು. ಜನವರಿ 2021ಗೆ ನಮ್ಮ ಮಾರ್ಕೆಟ್ ವೆಂಟ್ ಅಪ್ ಟು 14,644.7, ಅಂದರೆ 650 ಅಂತ ಇಟ್ಕೊಳ್ಳಿ. ಮೇ ಬಿ ಬಿಕಾಸ್ ಆಫ್ ಕೊರೋನಾ ಎಲ್ಲನೂ ಮಿಕ್ಸ್ ಆಗಿದೆ ಅಂತಲೇ ಇಟ್ಕೊಳ್ಳೋಣ. ಬಟ್ ಸ್ಟಿಲ್ ಕೊರೋನಾ ಎಲ್ಲ ಮುಗಿದ್ಮೇಲೆ ಮಾರ್ಕೆಟ್ನು ವಿ ಶೇಪ್ ಬೌನ್ಸ್ ಬ್ಯಾಕ್ ಕೂಡ ಆಗಿತ್ತು. ಅದೆಲ್ಲ ನಾವು ನೋಡಿದ್ರೆ ಅಬ್ಸಲ್ಯೂಟ್ ರಿಟರ್ನ್ ವಾಸ್ ಬಂದ್ಬಿಟ್ಟು 75.4%, 75.5% ರಿಟರ್ನ್ಸ್ ಕೊಟ್ಟಿದೆ. CAGR ನೋಡೋಕ್ಕೆ ಅಂತ ಹೋದರೆ ನಿಫ್ಟಿ 50ದು ಇಟ್ ವಾಸ್ ಅರೌಂಡ್ 15.07%. ಈಗ ನಮಗೆ ಈ ಎರಡೂ ಕೊಲೆಕ್ಟ್ ಮಾಡಿ ನೋಡಿದಾಗ ದೇರ್ ಈಸ್ ಎ 2 ಡಿಫ್ರೆಂಟ್ ಪೀರಿಯಡ್, 4 ಇಯರ್ಸ್ ಪ್ಲಸ್ 4 ಇಯರ್ಸ್. ಏನು ಇದಕ್ಕೆ ನಾನು 4 ಇಯರ್ ಪ್ಲಸ್ 4 ಇಯರ್ಸ್ ಹೇಳ್ತಾ ಇರೋದು ಅಂತಂದರೆ 2017ಇಂದ 2021ವರೆಗೂ ದೇರ್ ವಾಸ್ ಎ ಟ್ರಂಪ್ ಪೀರಿಯಡ್. ಅಂದರೆ US ಮಾರ್ಕೆಟಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಟ್ರಂಪು. 2021ಇಂದ 2024ವರೆಗೂ ಪ್ರೆಸಿಡೆಂಟ್ ಆಗಿದ್ದು ಜೋ ಬೈಡನ್. ಸೊ ನಾವು ಇವಾಗ ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಟ್ರಂಪ್ ಬಂದ್ಬಿಟ್ಟು ಇನ್ ಈಸ್ ಟರ್ಮಲ್ಲಿ ಹೀ ಡನ್ ಎ ಸೂಪರ್ ಜಾಬ್ ಓನ್ಲಿ ಫಾರ್ ಹಿಸ್ ಕಂಟ್ರೀಸ್. ಅಂದರೆ US ಮಾರ್ಕೆಟಲ್ಲಿ ಅವನು ಪ್ರೋ US ಆಗಿರ್ತಾನೆ ಹೊರತು ಬೇರೆ ಕಂಟ್ರಿದ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಅವ್ರ ಕಂಟ್ರಿ ಗ್ರೋತ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾರೆ ಹೊರತು ಬೇರೆ ಕಂಟ್ರಿನ ಅವರು ಜಾಸ್ತಿ ಕನ್ಸಿಡ್ರೇಷನ್ಗೆ ತೊಗೊಳ್ಳೋದಿಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಅವ್ರು ಬಂದರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅದು ಚೆನ್ನಾಗಾಗತ್ತೆ, ಇದು ಚೆನ್ನಾಗಾಗತ್ತೆ ಅಂತ ನಾವು ಅಂದ್ಕೊತಾ ಇರ್ತೀವಿ. ಬಟ್ ಇದೆಲ್ಲ ಸ್ವಲ್ಪ ಮಿತ್, ನಾವು ಹುಷಾರಾಗಿರಬೇಕಾಗತ್ತೆ. ಮೇ ಬಿ ಕನ್ಸಿಡರಿಂಗ್ ಸಮ್ ಮೆಜರ್ಸ್, ಬಟ್ ದಟ್ ವಿಲ್ ಇಂಪ್ಯಾಕ್ಟ್ ಓನ್ಲಿ ಆನ್ US ಮಾರ್ಕೆಟ್. US ಮಾರ್ಕೆಟಿಗೆ ಚೆನ್ನಾಗಾಗಬೇಕು ಅಂತ ಅವನು ಮೆಸೇಜ್ ತೊಗೊತಾನೆ ಹೊರತು ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಚೆನ್ನಾಗಾಗಬೇಕು ಅಂತ ಏನು ಅಂಥ ಮೆಜರ್ಸ್ ತೊಗೊಳಕ್ಕೆ ಚಾನ್ಸಸ್ ಇರೋದಿಲ್ಲ. ಹಾಗಂತ ಜೋ ಬಿಡೆನ್ನು ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಚೆನ್ನಾಗಿ ಮೆಜರ್ಸ್ ತೊಗೊಂಡಿದ್ದಾನೆ ಅಂತ ಅಂತಲ್ಲ, ಬಟ್ ಹೀ ಈಸ್ ಮೋರ್ ಪ್ರೋಆ್ಯಕ್ಟಿವ್ ಟು ಇಂಪ್ರೂವ್ ದ ಎಕನಾಮಿ ಆರ್ ಇಂಪ್ರೂವ್ ದ ಜಾಬ್ಸ್ ಫಾರ್ US, improve the economy for the or growth for US market ಆಗಿರ್ಬೋದು. he takes measures accordingly his own countries, not bothered about ಇನ್ನು ಬೇರೆ ಬೇರೆ ಕಂಟ್ರೀಸ್ಗಳೇನಿದ್ದಾವೆ ಆ ಥರ ಎಲ್ಲ ಅವನು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೋರ್ ಓವರ್ ತುಂಬ ಜನ ನಾವು ಅಂದ್ಕೊಂಡಿದ್ದೀವಿ ಹೀ ಈಸ್ ಆ್ಯಂಟಿ ಚೈನಾ ಆಗಿದ್ದಾನೆ, ಅಂದರೆ ಚೈನೀಸ್ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ ಜಾಸ್ತಿ ನೆಗೆಟಿವ್ ಆಗಿ ಅಂತ ಎಲ್ಲ ಅಂದ್ಕೊಂಡಿದ್ದೀವಿ. ಬಟ್ ಇಟ್ಸ್ ನಥಿಂಗ್ ಬಟ್ ನಾಟ್ ಓನ್ಲಿ ಚೈನಾ, ಹೀ ಡಸಂಟ್ ಕೇರ್ ಎನಿಥಿಂಗ್ ಅಬೌಟ್ ಎನಿ ಅದರ್ ಕಂಟ್ರೀಸ್. ಹೀ ಈಸ್ ಪ್ರೋ US. ಸೊ ನೀಡ್ ಟು ಬಿ ಪ್ರಾಕ್ಟಿಕಲ್ ಅಬೌಟ್ ಅವರ್ ಇಂಡಿಯನ್ ಎಕಾನಮಿ ಆ್ಯಂಡ್ ವಿ ನೀಡ್ ಟು ಟೇಕ್ ಅವರ್ ಓನ್ ಡಿಸಿಷನ್ಸ್ ಫ್ರಮ್ ಅವರ್ ಓನ್ ಎಕನಾಮಿಕ್ ಡಿಸಿಷನ್ಸ್ ಫ್ರಮ್ ಅವರ್ ಗೌರ್ಮೆಂಟ್. ನಮ್ಮ ಗೌರ್ಮೆಂಟಲ್ಲಿ ಏನು ಡಿಸಿಷನ್ಸ್ ತೊಗೊಳ್ತಾ ಇದ್ದಾರೆ ಅದ್ರ ಮೇಲೆ ನಮ್ಮ ಮಾರ್ಕೆಟನ್ನು ಇಂಪ್ಯಾಕ್ಟ್ ಆಗುತ್ತೆ ಹೊರತು US ಅಲ್ಲಿ ಯಾವುದೋ ಒಂದು ಪಾಲಿಸಿ ಚೇಂಜಸ್ ಆಗುತ್ತೆ, ಅಲ್ಲಿ ಏನೋ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಮ್ಮ ಮಾರ್ಕೆಟಲ್ಲಿ ಅಂಥ ಜಾಸ್ತಿ ಚೇಂಜಸ್ಸು ಕಾಣಿಸೋದಿಲ್ಲ. ಮೋಸ್ಟ್ ಪ್ರಾಬಲಿ ಅಲ್ಲಿ ಮಾರ್ಕೆಟು ಮೇಲೋಗೋಕ್ಕೆ ಶುರು ಆಗ್ಬೋದು ಹೊರತು ಅಲ್ಲಿ ಪಾಲಿಸಿ ಚೇಂಜ್ ಆಗೋದ್ರಿಂದ ನಮ್ಮ ಮಾರ್ಕೆಟಿಗೇನು ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ವಿ ನೀಡ್ ಟು ಬಿ ವೆರಿ ಪ್ರಾಕ್ಟಿಕಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಹೋಪ್ಫುಲಿ ಅವ್ರ ಮಾರ್ಕೆಟು ಮೇಲೆ ಹೋಗ್ಬೋದು ಕರೆಂಟ್ ಲೆವೆಲಿಂದ ವೆನ್ ಹಿ ಟೇಕ್ಸ್ ಎ ಚಾರ್ಜ್ ಆನ್ ಜನವರಿ 20ಗೆ ಅವನು ಏನು ಚಾರ್ಜ್ ತೊಗೊತಾನೆ ಅಲ್ಲಿ ಮಾರ್ಕೆಟು ಬೇಕಂದರೆ ಮೇಲೆ ಹೋಗ್ಬೋದು. ಬಟ್ ಡಿಪೆಂಡಿಂಗ್ ಆನ್ ಅವರ್ ಪಾಲಿಸೀಸ್ ಫಾರ್ ನೆಕ್ಸ್ಟ್ 4 to 5 years, what Modi government is going to take decisions accordingly on budget revisions ಮತ್ತು ನೆಕ್ಸ್ಟು ಬರೋವಂಥ ಪಾಲಿಸಿ ಮೇಕಿಂಗ್ಸು ಇದ್ರ ಮೇಲೆ ನಮ್ಮ ಮಾರ್ಕೆಟು ಡಿಪೆಂಡ್ ಆಗಿರುತ್ತೆ ಹೊರತು ಬೇರೆ ಮಾರ್ಕೆಟಿಗೆ ಏನೂ ಸಂಬಂಧ ಇರೋಲ್ಲ. ಸೊ ಯು ನೀಡ್ ಟು ಬಿ ವೆರಿ ಪ್ರೊಆ್ಯಕ್ಟಿವ್ಲಿ
ಆ್ಯಕ್ಟ್ ಅಕಾರ್ಡಿಂಗ್ಲಿ ಆನ್ ದಿಸ್ ಪರ್ಟಿಕ್ಯುಲರ್ ಫ್ರಂಟ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.